ನಿಜಕ್ಕೂ ಈ ವಾಸ್ತು ಅಂದರೆ ಏನು, ವಾಸ್ತುವಿನ ಪ್ರಕಾರ ಮನೆ ಕಟ್ಟೋದು ಅಂದರೆ ಏನು, ವಾಸ್ತುವಿನ ಪ್ರಕಾರ ಜೀವನ ಮಾಡೋದು, ಆ ಪದದ ಅರ್ಥನೇ ತಿಳ್ಕೊಳ್ದೇನೆ ಮುನ್ನುಗ್ತಿದೆ ಏನೋ ಎಲ್ಲೋ ಒಂದು ಕಡೆ ಮನುಕೂಲ ಅಂತ ಅನ್ನಿಸ್ತಾ ಇದೆ. ನೀವು ಅದ್ರ ಬಗ್ಗೆ ಸವಿಸ್ತಾರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು, ಅದಷ್ಟೇ ನನ್ನ ಬೇಡಿಕೆ. ಖಂಡಿತ. ಭಕ್ತಿ ಸಿರಿ ವಾಹಿನಿಯ ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಈ ನಿಮ್ಮ ಮಹೇಶ್ ಗುರೂಜಿ ಮಾಡುವಂತಹ ಶಿರಸಾಷ್ಟಾಂಗ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ. ಜನ್ಮ ಕೊಟ್ಟಂತಹ ಜನ್ಮದಾತನಿಗೆ, ಅನ್ನ ಕೊಟ್ಟಂತಹ ಅನ್ನದಾತನಿಗೆ, ರಕ್ಷಣೆ ಮಾಡುವಂತಹ ಯೋಧನ ಕುಟುಂಬಕ್ಕೆ ಹಾಗೂ ಸ್ವಚ್ಛತೆ ಮಾಡುವಂತಹ ನನ್ನೆಲ್ಲ ಪೌರ ಕಾರ್ಮಿಕರಿಗೆ ಈ ನಿಮ್ಮ ಮಹೇಶ್ ಗುರೂಜಿಯ ಶಿರವಾಗಿದ ನಮಸ್ಕಾರಗಳು. ವಾಸ್ತು 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 ಇದೊಂದು ದೊಡ್ಡ ವಿಚಾರ ಆಗೋಗಿದೆ ಈ ನಡುವೆ. ಯಾರು ವಾಸ್ತುವಿಗೆ ಮಾರು ಹೋಗ್ತಾರೆ, ಯಾರು ವಾಸ್ತುವನ್ನು ನಂಬ್ತಾರೆ, ಇದರಲ್ಲಿ ನಂಬಿಕೆ ಮೂಢನಂಬಿಕೆ ಬೇಕಾದಷ್ಟೆಲ್ಲ ಬೆಳ್ಕೊಂಬಂದ್ಬಿಟ್ಟಿದೆ. ನಾನು ಹೇಳುವಂಥದ್ದು ಒಂದೇ ಲೈನಲ್ಲಿ ನಿಮಗೆ ಹೇಳಬೇಕು ಅಂದರೆ, ಜಗತ್ತಿನಲ್ಲಿ ವಾಸ್ತು ಅನ್ನುವಂಥದ್ದೇ ಇಲ್ಲ. ಇದು ಪ್ರತಿಯೊಬ್ಬರು ಮೊದಲು ಅರ್ಥ ಮಾಡ್ಕೋಬೇಕಾಗಿರುವಂಥ ವಿಚಾರ. ಮನಸ್ಸಿನ ವಾಸ್ತವಿಕತೆ ಯಾವತ್ತು ನಿಮಗೆ ಸರಿ ಹೋಗುತ್ತೋ, ಮನಸ್ಸಿನ ವಾಸ್ತವಿಕತೆ ಯಾವಾಗ ನಿಮಗೆ ಸರಿ ಹೋಗುತ್ತೋ ಅವತ್ತು ನೀ ವಾಸ್ತುವನ್ನು ನಂಬುವಂಥದ್ದನ್ನು ಬಿಡ್ತೀರ. ನೋಡಿ, ಪೂರ್ವದ ಋಷಿ ಮುನಿಗಳು, ಜ್ಞಾನಿಗಳು, ಮಹಾ ತಪಸ್ವಿಗಳು, ಅವರಿಗೆ ದಿಕ್ಕುಗಳು ಸಹ ಸರಿಯಾಗಿ ಗೊತ್ತಿರಲಿಲ್ಲ. ಹಂಗಿದ್ರೂ ಸಹ ಯಾವುದೋ ಬೆಟ್ಟದ ತಪ್ಪಲಿನಲ್ಲಿ ಗುಹೆಗಳಲ್ಲಿ ಕೂತು ಭಗವಂತನನ್ನು ಧ್ಯಾನ ಮಾಡಿ ಸಾಕ್ಷಾತ್ ಭಗವಂತನನ್ನು ದರ್ಶನ ಮಾಡಿದ್ದಾರೆ. ಇವತ್ತು ನಾವೆಲ್ಲ ಎಲ್ಲಿಗೆ ಬಂದಿದ್ದೀವಿ? ಆಗಿನ ಕಾಲದಲ್ಲಿ ಅವ್ರಿಗೆಲ್ಲ ಏನು ಗೊತ್ತಿತ್ತು? ಯಾವ ದಿಕ್ಕಲ್ಲಿ ಭಗವಂತ ಇದ್ದಾನೆ, ಆ ದಿಕ್ಕಿಗೆ ಕೂತ್ಕೋಬೇಕಾ, ಈ ದಿಕ್ಕಿಗೆ ಕೂತ್ಕೋಬೇಕಾ, ಅದು ಒಳ್ಳೇದಾಗತ್ತಾ, ಇದು ಒಳ್ಳೇದಾಗತ್ತಾ? ನೋಡಿ, ನೀವು ಉಸಿರಾಡ್ತಾ ಇದ್ದೀರಾ, ಬರ್ತಾ ಇರುವಂತಹ ಗಾಳಿ ಯಾವ ದಿಕ್ಕಿನಿಂದ ಬರ್ತಾ ಇದೆ ನಿಮಗೆ ಗೊತ್ತಿದೆಯಾ? ಹಾಗಾದರೆ ಪಶ್ಚಿಮ ದಿಕ್ಕಿಂದ ಬರ್ತಾ ಇರುವಂಥ ಗಾಳಿಗೆ ನೀವು ಉಸಿರಾಡೋದಿಲ್ವಾ? ಯಾಕೆ ಈ ಮೌಢ್ಯತೆ? ಪಶ್ಚಿಮ ದಿಕ್ಕಿಂದ ಬರ್ತಾ ಇರುವಂಥ ಗಾಳಿ ನಿಮ್ಗೆ ಉಸಿರು ಕೊಡ್ತೀಯಲ್ವಾ? ಉಸಿರಾಡಿ ಜೀವ ಉಳಿಸ್ಕೊಂಡಿದ್ದೀರಲ್ವಾ? ಹಾಗಾದರೆ ಪಶ್ಚಿಮ ದಿಕ್ಕು ನಿಮಗೆ ತಪ್ಪ? ಯಾಕೆ ಈ ಮೌಢ್ಯತೆ ಬೆಳೆಸ್ಕೋತೀರ? ವಸ್ತು ನಿಂತಿದ್ರೆ ಮಾತ್ರ, ಒಂದು ಜಾಗದಲ್ಲಿ ಸ್ಥಿರವಾಗಿ ಇದ್ದರೆ ಮಾತ್ರ ಅದಕ್ಕೆ ದಿಕ್ಕುಗಳನ್ನು ನೋಡಬಹುದು. ಈಗ ಭೂಮಿಯಲ್ಲಿ ಬದುಕುವಂಥ ಮನುಷ್ಯ ಹೆಂಗೆ ದಿಕ್ಕನ್ನು ನೋಡ್ತಾರೆ? ನಮ್ಮ ಭೂಮಿ ದಿನನಿತ್ಯ ತಿರುಗುವಂಥ ಭೂಮಿಗೆ ಎಲ್ಲಿ ವಾಸ್ತುವನ್ನು ತಗೊಂಡ್ಬರ್ತೀರಾ? ಒಂದು ವಸ್ತು ನಿಂತಿದೆ ಅಂದರೆ ಅದಕ್ಕೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅಂತ ನೀವು ಹೇಳ್ಬೋದು. ಆದರೆ ಭೂಮಿ ನಿಂತೇ ಇಲ್ವಲ್ಲ, ವರ್ಷಾನುಗಟ್ಲೆ, ಕೋಟ್ಯಾಂತರ ವರ್ಷಾನುಗಟ್ಲೆ ಸುತ್ತುತ್ತಾನೆ ಇದೆ. ತಿರುಗುವಂಥ ಭೂಮಿಗೆ ಎಲ್ಲಿ ವಾಸ್ತು ತಗೊಂಡ್ಬರ್ತೀರಾ? ವಾಸ್ತು ಅಂದರೆ ನಾವು ವಾಸ ಮಾಡುವಂತಹ ಮನೆಯನ್ನು ನಾವು ಪುರುಷನನ್ನಾಗಿ ತಗೊಂಡಿದ್ದೇವೆ. ಅದನ್ನೇ ವಾಸ್ತು ಪುರುಷ ಅಂತ ಕರೀತೇವೆ ಅಷ್ಟೇ ಹೊರತು ಅದಕ್ಕೆ ದೈವಕ್ಕೂ ವಿಜ್ಞಾನಕ್ಕೂ ಯಾವ ವಾಸ್ತು ಇಲ್ಲವೇ ಇಲ್ಲ. ಅದಕ್ಕೆ ಸಂಬಂಧಗಳನ್ನೇ ಹೋಲಿಸಬಾರ್ದು. ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಸರಿ ಮಾಡಿಕೊಂಡು ಮನೆ ಕಟ್ಟಿ, ನಿಮ್ಮ ವಾಸ್ತವಿಕತೆಯನ್ನು ನೋಡಿಕೊಂಡು ಮನೆಯನ್ನು ಕಟ್ಟಿ, ಮನೆಗೆ ಗಾಳಿ ಬೆಳಕು ಎಲ್ಲಿ ಸರಿಯಾಗಿ ಬರಬೇಕು ಅದನ್ನು ನೋಡಿ ಮನೆ ಕಟ್ಟಿ. ಈ ಮೂಲೆ ಬೆಳೆದಿದೆ, ಆ ಮೂಲೆ ಬೆಳೆದಿದೆ, ಅಲ್ಲಿನ್ನೇನೋ ಇಡಬೇಕು, ಈ ಗೋಡೆ ಇಡಬೇಕು, ಈ ಗೋಡೆನ ಹೊಡಿಬೇಕು, ಆ ಗೋಡೆ ಹೊಡಿಬೇಕು. ಈ ಅಂದಕ್ಕೆ ನೋಡಿ, ನಿಮ್ಮ ಅಂದಕ್ಕೆ ಒಂದು ಮನೆ ಕಟ್ಕೊಂಡಿರ್ತೀರ. ನೀವು ಎಷ್ಟು ಸಲ ಹೊಡಿತೀರ ಮನೆಯನ್ನು? ಅದನ್ನು ಸಾಲ ಸೂಲ ಮಾಡಿ ಮನೆ ಕಟ್ತೀರಾ. ಯಾವುದೊಂದು ಗೋಡೆ ಬೆಳೆದಿದೆ, ಯಾವುದೋ ಒಂದು ದಿಕ್ಕು ಬೆಳೆದಿದೆ, ಇದನ್ನೆಲ್ಲ ನೋಡಿ, ಇದನ್ನೆಲ್ಲ ಮಾಡಿ, ಇದನ್ನೆಲ್ಲ ಬಳಸ್ಕೊಂಡು ನಿಮ್ಮನ್ನು ಮೋಸ ಮಾಡುವಂತಹ, ಈ ಮರಳು ಮಾಡಿ ನಿಮ್ಮನ್ನ ಮೌಢ್ಯದ ದಾರಿಗೆ ತಳ್ಳಿ ಹಣ ಮಾಡುವಂತಹ ವಂಚಕರು ತುಂಬಾನೇ ಇದ್ದಾರೆ. ಅವರಿಗೆ ಮಾರು ಹೋಗಬೇಡಿ. ಗಾಳಿ ಬೆಳಕು, ಸ್ವಚ್ಛವಾಗಿ ಬರುವಂತಹ ಗಾಳಿ ಬೆಳಕು ಬರೋ ಕಡೆ ಮನೆಗಳನ್ನು ಮಾಡಿಕೊಳ್ಳಿ. ನಿಮ್ಮ ಆರೋಗ್ಯಕ್ಕೂ ವಾಸ್ತುವಿಗೂ ಸಂಬಂಧ ಇಲ್ಲ, ದೈವತ್ವಕ್ಕೂ ವಾಸ್ತುವಕ್ಕೂ ಸಂಬಂಧ ಇಲ್ಲ, ವಿಜ್ಞಾನಕ್ಕೂ ವಾಸ್ತುಕ್ಕೂ ಯಾವುದೇ ಸಂಬಂಧಗಳಿಲ್ಲ. ಈ ಮೌಢ್ಯಗಳಿಂದ ನೀವು ಖಂಡಿತವಾಗಿ ಆಚೆ ಬರಲೇಬೇಕು. ವಾಸ್ತವಿಕವಾಗಿ ನಮ್ಮ ಹಣದ ಪರಿಸ್ಥಿತಿ ಏನಿದೆ, ಮನೆ ಹೇಗೆ ಕಟ್ಟಬೇಕು, ಎಷ್ಟು ದುಡ್ಡನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ, ಇದರ ಪರಿಸ್ಥಿತಿ ನಮ್ದೆಲ್ಲ ಸರಿ ಇದೆಯಾ, ಇದನ್ನೆಲ್ಲ ನೋಡಿಕೊಂಡು ಮನೆಗೆ ನಾವು ಕೈ ಹಾಕಬೇಕು. ಮನೆ ಈಗ ನೋಡಿ, ನೀವು ಲಕ್ಷ ಸಾಲ ಮಾಡ್ಕೊಂಡಿದ್ದೀರಾ, ಅಂದರೆ ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡಿದ್ದೀರಾ, ಅದಕ್ಕೆ ಹೊಣೆ ಗೋಡೆಗಳಾಗುತ್ತಾ? ಈಗ ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿ ಇಟ್ಕೊಂಡು ಗೋಡೆಗಳಿಗೆ ನೆಗೆಟಿವ್ ಎನರ್ಜಿ ಹುಡುಕಿದ್ರೆ ಹೇಗಪ್ಪ? ಅದು ದೋಷ ಇರೋದು ನಿಮ್ಮಲ್ಲಿ, ಗೋಡೆಯಲ್ಲಿ ಯಾಕೆ ದೋಷ ಹುಡುಕ್ತೀರಾ ನೀವು? ಅದಕ್ಕೆ ನೀವು ಪಾಸಿಟಿವ್ ಆಗಬೇಕು. ನೀವು ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿದ್ರೆ ಇಡೀ ಓಡಾಡೋ ಮನೆಯೆಲ್ಲ ಪಾಸಿಟಿವ್ ಆಗಿರುತ್ತೆ. ನಮ್ಮಲ್ಲಿ ದೋಷ ಇಟ್ಕೊಂಡು ಗೋಡೆಗಳಿಗೆ ಯಾಕೆ ನೀವು ದೂಷಣೆ ಮಾಡ್ತೀರಾ? ಇದು ತಪ್ಪಲ್ವಾ? ನೀವು ಸರಿ ಹೋಗಿಯಲ್ಲ.
ಗಂಡ ಹೆಂಡತಿ ಜಗಳಾಡೋದಕ್ಕೆ 4 ಗೋಡೆಗಳು ಏನು ಮಾಡುತ್ತೆ? ಮನೆಯಲ್ಲಿ ಆರೋಗ್ಯ ಸರಿ ಹೋಗ್ಲಿದ್ರೆ 4 ಗೋಡೆಗಳು ಏನು ಮಾಡುತ್ತೆ? ಬನ್ನಿ ಪ್ರಕೃತಿಯಲ್ಲಿ ಬೆಳೀರಿ ಅಲ್ಲ. ಯಾಕೆ ಈ ಮೂಢತೆಗಳು ನಿಮಗೆಲ್ಲ? ಇದೇ ವಾಸ್ತುವನ್ನ ಹೇಳ್ಕೊಂಡು ಸಾವಿರಾರು ಕೋಟಿ ದುಡ್ಡು ಮಾಡಿರುವಂಥವ್ರು ಎಷ್ಟೋ ಜನ ಇದ್ದಾರೆ. ಇವತ್ತು ನೋಡಿ, ವಾಸ್ತುವನ್ನ ಕೇಳಿಕೊಂಡು ಹೋಗುವಂಥ ತುಂಬ ಜನಗಳು ಜಾಸ್ತಿ. ವಾಸ್ತುವನ್ನ ಹೇಳುವಂಥವನು ಅವನ ಮನೆ, ಅವನ ಕುಟುಂಬ, ಅವನ ಹಣಕಾಸಿನ ಪರಿಸ್ಥಿತಿ ತುಂಬ ಸುಧಾರಿಸ್ತಾ ಇದೆ. ವಾಸ್ತು ಹೇಳೋನು ಬೆಳಿತಾನೇ ಇದ್ದಾನೆ, ವಾಸ್ತು ಕೇಳೋನು ಇನ್ನೂ ಅದೇ ಮನೆಯಲ್ಲಿದ್ದಾನೆ. ಈ ಗೋಡೆ ಹೊಡೀರಿ, ಆ ಗೋಡೆ ಹೊಡೀರಿ, ಅಲ್ಲಿಂದೇನೋ ತಂದು ನೇತ ಹಾಕ್ಕೊಳ್ಳಿ, ಈ ಗೋಡೆಗೆ ಅದನ್ನು ಹಾಕ್ಕೊಳ್ಳಿ. ಎಷ್ಟು ಸಲ ನೇತ ಹಾಕ್ತೀರಾ? ಈ ವಾಸ್ತು ಸರಿ ಮಾಡ್ಕೊಳ್ರಯ್ಯ. ಇದು ದೇಹ, ಇದು ವಸ್ತು, ಇದು ವಾಸ್ತವ, ಇದು ವಿಗ್ರಹ. ಇಲ್ಲಿ ಎನರ್ಜಿ ಇರುವಂಥದ್ದು 4 ಗೋಡೆಗಳಲ್ಲಿ ವಾಸ್ತು ಇರೋದಿಲ್ಲ. ನೀವು ಪ್ರಜ್ಞಾವಂತರಾಗಿ ಬೆಳೀರಿ. ಪ್ರಜ್ಞಾವಂತಿಕೆಯನ್ನ ನಮ್ಮ ಪೂರ್ವಜರು ಕಲಿಸಿದರೆ ಹೊರತು ಮೌಢ್ಯಗಳನ್ನ ಕಲಿಸಿಲ್ಲ. ಈಗ ನಿಮ್ಗೆ ಪಶ್ಚಿಮ ದಿಕ್ಕು ನಿಮ್ಗೆ ಆಗ್ಬಾರ್ದಿಲ್ಲ ಅಂದ್ರೆ ಪಶ್ಚಿಮ ದಿಕ್ಕಿಗೆ ಕುತ್ಕೊಂಡು ಸಹ ನೀವು ಉಸಿರಾಡ್ತಾ ಇದ್ದೀರಲ್ಲ, ಹಾಗಾದ್ರೆ ಉಸಿರು ಕೊಟ್ಟಂತ ದಿಕ್ಕಿಗೆ ಒಂದು ಧನ್ಯವಾದ ತಿಳಿಸೋದು ಬೇಡವಾ? ನಾವು ಒಂದು ಕೃತಜ್ಞತೆ ತಿಳಿಸೋದು ಬೇಡವಾ? ಯಾಕೆ ಎಲ್ಲ ದಿಕ್ಕುಗಳನ್ನು ತಪ್ಪು ಅಂತೀರಾ? ಎಡಗೈ ಸರಿ ಇಲ್ಲ, ಬಲಗೈ ಸರಿ ಇಲ್ಲ, ಹಂಗಾರೆ ಎಡಗೈ ಇರಬಾರ್ದ ನಿಮ್ಗೆ? ಒಂದೇ ಕೈ ಇದ್ರೆ ನಿಮ್ಗೆ ಏನ್ ಹೇಳ್ತಾರೆ? ಅಂಗವಿಕಲ ಅಂತ ಕರೀತಾರೆ ನಿಮ್ಮನ್ನ. ಹಾಗೆಲ್ಲ ಇರಬಾರ್ದು. ಸರ್ವ ದಿಕ್ಕುಗಳು ಶ್ರೇಷ್ಠ. ಬ್ರಹ್ಮಾಂಡ ವ್ಯಾಪ್ತ ದೇಹ ಇದ್ದಾನೆ. ರುದ್ರನಮಕಗಳು ಇದೇ ಬರುವಂಥದ್ದು. ಎಲ್ಲ ಕಡೆ ಭಗವಂತ ವ್ಯಾಪಿಸಿದ್ದಾನೆ. ಇದು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸರ್ವೆಡೆಯಲ್ಲೂ ಭಗವಂತ ಇದ್ದಾನೆ ಅಂತ ಗೊತ್ತಾದ್ಮೇಲೆ ಯಾವ ದಿಕ್ಕ ಸರಿ ಇಲ್ಲ ಹಂಗಾದ್ರೆ ಪಶ್ಚಿಮ ದಿಕ್ಕಲ್ಲಿರುವಂಥ ಭಗವಂತ ಸರಿ ಇಲ್ವಾ? ಹಾಗಾದ್ರೆ ನೀವು ಉಸಿರಾಡ್ತಾ ಇರುವಂಥ ಗಾಳಿ, ನಾನು ಅವಾಗಲೇ ಹೇಳಿದೆ, ಉಸಿರಾಡ್ತಾ ಯಾವ ದಿಕ್ಕಿನಿಂದ ಬರ್ತದೆ ನಮ್ಗೆ ಕಲ್ಪನೆಯೂ ಇಲ್ಲ, ಆದರೂ ಉಸಿರಾಡ್ತಾ ಇದೀವಿ ಅಂದ್ರೆ ಎಲ್ಲ ದಿಕ್ಕುಗಳಿಗೂ ಆ ಶಕ್ತಿ ಇದ್ದೇ ಇರುತ್ತೆ. ನಾವು ಶಕ್ತಿವಂತರಾಗಬೇಕು, ನಾವು ಪ್ರಜ್ಞಾವಂತರಾಗಬೇಕು, ನಮ್ಮಲ್ಲಿ ಎನರ್ಜಿನ ಕಂಡುಕೋಬೇಕು. ಹೊರತು ನಾವು ಮಾಡೋ ತಪ್ಪುಗೆ, ನಾವು ಮಾಡೋ ಮೋಸ, ಅನ್ಯಾಯ, ಕಳ್ತನ, ಬೇರೆ ಇನ್ನೆಲ್ಲ ಕೆಟ್ಟ ಕೆಲಸಕ್ಕೆ ಗೋಡೆಗಳು ಹೇಗೆ ಕಾರಣ ಆಗುತ್ತೆ? ನಿನ್ನ ಆರೋಗ್ಯನ ನೀನು ಸರಿಯಾಗಿ ಇಟ್ಕೋಬೇಕು ಹೊರತು ನಿನ್ನ ಆರೋಗ್ಯ ಸಮಸ್ಯೆಗೆ ಗೋಡೆ ಹೇಗೆ ಕಾರಣ ಆಗುತ್ತೆ? ಗೋಡೆಗಳು ಜೀವನ ಮಾಡ್ತಾ ಇದೆಯಾ? ನೀವು ಜೀವನ ಮಾಡ್ತಾ ಇದ್ದೀರಾ? ನಿಮ್ಮ ಜೀವನನ ನೀವು ಸರಿ ಮಾಡ್ಕೊಳ್ದೆ ಗೋಡೆಗಳಿಗೆ ಯಾಕ್ರಪ್ಪ ದೋಷಗಳಂತ ಹೇಳ್ತೀರಾ? ಆ ಮೂಲೆ ಬೆಳೆದಿದ್ದು ಯಾವ ಮೂಲೆ ಬೆಳೆದ್ರೇನಪ್ಪ? ಮನಸ್ಸಿನ ಕೆಟ್ಟ ಮನಸ್ಸು ಬೆಳಿಬಾರ್ದು ಅಷ್ಟೇ. ರೋಗ ಬೆಳೆಸ್ಕೋಬೇಡಿ. ಗಿಡ ಯಾವುದು ಗೋಡೆ ಎಲ್ಲಿ ಬೇಕಾದ್ರೂ ಬೆಳೀಲಿ, ಮನಸ್ಸಿನ ಆರೋಗ್ಯವನ್ನ ಸರಿ ಮಾಡ್ಕೊಳ್ಳೋದು ಕಲ್ತ್ಕೊಳ್ಳಿ. ಗೋಡೆಗಳು ಯಾವ ಗೋಡೆ ಬೆಳೆದ್ರು ನಿಮ್ಮ ಆರೋಗ್ಯ, ನಿಮ್ಮ ಪ್ರಜ್ಞಾವಂತಿಕೆ ಅದು ಬೆಳೀಲಿ ಫಸ್ಟು. ನೀವು ಪ್ರಜ್ಞಾವಂತರಾಗದೇ ಇದ್ರೆ ಈ ಮೌಢ್ಯಗಳನ್ನು ಬಿತ್ತುವಂತವ್ರು ತುಂಬಾ ಜನ ಬರ್ತಾರೆ. ನಾನು ಅವಾಗಲೇ ಹೇಳಿದ್ನಲ್ಲಿ ಎಷ್ಟು ಜನ ಮಹಾ ತಪಸ್ವಿಗಳು, ಋಷಿಗಳು, ತ್ಯಾಗಿಗಳು, ಭೋಗಿಗಳು ಇವರೆಲ್ಲ ಯಾವುದೋ ಬೆಟ್ಟದ ಬುಡಕ್ಕೆ ಹೋಗಿ ತಪಸ್ಸು ಕೂತ್ಕೊಂಡು ಗುಹೆಗಳಲ್ಲಿ ಧ್ಯಾನವನ್ನ ಮಾಡಿ ಸಾಕ್ಷಾತ್ ಭಗವಂತನೆಲ್ಲ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ದಿಕ್ಕು ದೇಶ ಏನು ಗೊತ್ತಿಲ್ಲ, ಕೇವಲ ಪರಮಾತ್ಮ ಸರ್ವಾಂತರ್ಯಾಮಿ, ಸರ್ವಡೆಯಲ್ಲಿಯೂ ಭಗವಂತ ಇದ್ದಾನೆ, ಅವನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಣ ಅಂತ ಆ ರೀತಿಯಲ್ಲಿ ಭಗವಂತನ ಕಂಡುಕೊಂಡವರು. ಇವತ್ತು ನಿಮ್ಮ ಮನೆಗೆ ಯಾರೋ ಒಬ್ಬ ಬರ್ತಾರೆ, ದೇವ್ರ ಮನೆ ಇಲ್ಲಿರಬೇಕು, ಆ ಮನೆ ಇಲ್ಲಿರಬೇಕು, ದೇವ್ರ ಮನೆಗೆ ಇಷ್ಟು ಗಂಟೆಗಳಾಕಿ, ಇಷ್ಟೇ ಗಂಟೆಗಳಿರಬೇಕು, ದೇವ್ರ ಮನೆ ಇದರಿಂದ ಮಾಡಿರಬೇಕು, ಅದರಿಂದ ಮಾಡಿರಬೇಕು, ಆ ದೀಪ ಹಚ್ಚಿ, ಈ ದೀಪ ಹಚ್ಚಿ, ಎಲ್ಲಿ ಹೋಗಿ ಎಲ್ಲ ದೀಪ ಹಚ್ಚಿ ಏನೆಲ್ಲ ನೀವೆಲ್ಲ ಮಾಡಿದ್ರು ಯಾವ್ದಾದ್ರು ಪ್ರಾಬ್ಲಮ್ ಸಾಲ್ವ್ ಆಗಿದೆಯಾ ನಿಮ್ಗೇನಾದ್ರು? ಇಡೀ ಮನೆ ಅಂದ್ರೆ ಒಂದು ದೇವ್ರ ಮನೆ ಹಿಂಗಿರಬೇಕು, ಅದಕ್ಕೆ ಕಲ್ಪನೆ ಕೊಟ್ಟವ್ರು ಯಾರು ನಿಮಗೆ? ಇಷ್ಟು ಗಂಟೆಗಳಿರಬೇಕು, ಹಿಂಗಿರಬೇಕು, ಹಂಗಿರಬೇಕು, ಎಲ್ಲ ಮಾಡಿ ದಿನ ಬೆಳಗಾಗಿ ಕೂತ್ಕೊಂಡು ಧೂಪ ದೀಪ ನೈವೇದ್ಯ ಆರತಿ ಎಲ್ಲ ಮಾಡಿದ್ರು ರೋಗಗ್ರಸ್ತ ಮನುಷ್ಯರೇ ಇದ್ದಾರೆ ಹೊರತು ಉದ್ಧಾರ ಆದರಂತವ್ರು ಯಾರೂ ಇಲ್ಲ. ನಿಮ್ಮ ಆರೋಗ್ಯದ ಪ್ರಜ್ಞೆ ನಿಮಗಿರಬೇಕು. ನಿಮ್ಮ ಆರೋಗ್ಯದ ಪ್ರಜ್ಞೆ ನಿಮಗೆ ಬಂದರೆ ಈ ಗೋಡೆಗಳು ಏನು ಮಾಡೋದಿಲ್ಲ. ಗೋಡೆಗಳು ತಗೊಂಡು ಏನು ಮಾಡ್ತೀರಾ? ನಾನು ಪ್ರತಿ ಸಲ ಇದನ್ನೇ ಕೇಳ್ತೀನಿ. ವಾಸ್ತು ಅನ್ನುವಂಥ ಒಂದು ಹುಳವನ್ನು ತಲೆಯಲ್ಲಿ ಇಟ್ಕೊಂಡು ಎಷ್ಟು ಸಲ ಮನೆ ಹೊಡಿತೀರಾ? ಎಷ್ಟು ಸಲ ನೀವು ನಿಮ್ಮ ಅಂದಕ್ಕೆ ಕಟ್ಕೊಂಡಿರುವಂಥ ಮನೆಯನ್ನು ಎಷ್ಟು ಸಲ ನೀವು ಹೊಡಿತೀರಾ? ಅದೆಲ್ಲ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಪ್ರಜ್ಞಾವಂತಿಕೆಯೇ ವಾಸ್ತು. ಅದಕ್ಕೆ ಮನಸ್ಸಿನ ವಾಸ್ತವಿಕತೆ ಸರಿ ಹೋದ್ರೆ ಮಾತ್ರ ವಾಸ್ತು ಸರಿ ಹೋಗುತ್ತೆ. ಅದೊಂದು ನಿಮಗೆ ಸರಿ ಹೋಗ್ಲಿಲ್ಲ ಅಂದ್ರೆ ಈ ವಾಸ್ತು ಅನ್ನುವಂಥ ಹುಳ ತಲೆಯಲ್ಲೇ ಇರುತ್ತೆ. ಯಾರಿಗೋ ಕೇಳ್ತೀರಾ ನಮ್ಮಲ್ಲಿ ಏನೋ ದೋಷ ಆಗಿದ್ರೆ ಅವನು ಇನ್ಯಾರೋ ಒಬ್ಬ ನಿಮಗೆ ವಾಸ್ತು ಸರಿ ಮಾಡಿಸು ಅಂತಾನೆ. ಆ ಗೋಡೆ ಹೊಡಿ, ಈ ಗೋಡೆ ಹೊಡಿ, ಅಲ್ಲಿ ಯಾವುದೋ ಕುದುರೆಗಳ ಫೋಟೋ ಕುದುರೆಗಳು ಯಾವಾಗಲೂ ಓಡುತ್ತೆ ಕಣೆ. ನೀನು ನೋಡಿಯ ಜೀವನದಲ್ಲಿ ಫಸ್ಟು ನೀನು ಓಡಿದ್ರೆ ಜೀವನ ಆಗೋದು. ಕುದುರೆ ಓಡಿದ್ರೆ ಯಾವುದೋ ಒಂದು ಇಮೇಜ್ನ ತಗೊಂಬಂದು ನೇತಾಕ್ಬಿಟ್ರೆ ಹೆಂಗೆ ಸರಿ ಹೋಗುತ್ತೆ? ಅಲ್ಲಿ ಕನ್ನಡಿ ಇಟ್ಕೊಳ್ಳಿ. ಇಲ್ಲಿ ಮನಸ್ಸು ಕನ್ನಡಿ ಆಗಬೇಕು. ಮನಸ್ಸು ಕನ್ನಡಿ ಆದರೆ ಜೀವನ ಚೆನ್ನಾಗಿರುತ್ತೆ. ಅಲ್ಲೊಂದು ಕನ್ನಡಿ ನೇತಾಕೊಳ್ಳಿ, ಇಲ್ಲೊಂದು ಕುದುರೆ ಫೋಟೋ ನೇತಾಕೊಳ್ಳಿ, ಅಲ್ಲೆಲ್ಲ ನೀರು ಬರೋದನ್ನ ನೇತಾಕೊಳ್ಳಿ. ಇದೆಲ್ಲ ಹಿಂಗೆ ನಿಮಗೆ ಗೊತ್ತಿದೆ. ಇವೆಲ್ಲ ನೀವೆಲ್ಲ ಪ್ರಜ್ಞಾವಂತರಾಗಿದ್ದೀರಿ. ನೀವು ಯಾರು ದಡ್ಡರಾಗಿಲ್ಲ, ಎಲ್ಲ ಪ್ರಜ್ಞಾವಂತರಾಗಿದ್ದೀರ. ಪ್ರಜ್ಞಾವಂತಿಕೆಯನ್ನು ಬೆಳೆಸ್ಕೊಳ್ಳಿ. ನಿಮಗೆ ಗೊತ್ತಿದೆ ವಾಸ್ತು ಅನ್ನುವಂಥ ಹೆಸರು ಹೇಳ್ಕೊಂಡು ಎಷ್ಟು ಜನ ದುಡ್ಡು ಮಾಡ್ತಾ ಇದ್ದಾರೆ. ಯಾರ್ಯಾರೆಲ್ಲ ಏನೇನೆಲ್ಲ ಆಗಿದೆ ನೀವೆಲ್ಲ ಉದಾಹರಣೆಗಳು ನಿಮಗೆಲ್ಲ ಕಣ್ಮುಂದೆ ಇದೆ. ಇವಾಗಲಾದ್ರೂ ಪ್ರಜ್ಞಾವಂತರಾಗಿಯಲ್ಲ. ಈ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂಥ ದುಡ್ಡು ಯಾರಿಗೋ ವ್ಯರ್ಥ ಮಾಡೋಕೆ ಹೋಗ್ಬೇಡಿ. ತುಂಬ ಮೋಸ ಮಾಡೋರಿದ್ದಾರೆ. ಯಾವ ದಿಕ್ಕು ಎಲ್ಲ ದಿಕ್ಕುಗಳು ಶಕ್ತಿ ಇದೆ.
ಆ ದಿಕ್ಕಲ್ಲಿ ಶಕ್ತಿ ಇಲ್ಲ, ಈ ದಿಕ್ಕಲ್ಲಿ ಶಕ್ತಿ ಅಂದರೆ ಪಶ್ಚಿಮ ದಿಕ್ಕು ಅನ್ನೋದೇ ಕೆಟ್ಟ ದಿಕ್ಕೇ ಇರ್ತಾ ಇರಲಿಲ್ಲ. ವಾಸ್ತವವಾಗಿ ನಿಮ್ಗೆ ಇನ್ನೂ ಒಂದು ವಿಚಾರ ಹೇಳಬೇಕು ಅಂತ ಅಂದರೆ, ನೋಡಿ ನಮಗೆ ಇವಾಗ ರಾತ್ರಿ ಆಗಿದೆ ಅಂತ ಅಂದರೆ ಬೆಳಿಗ್ಗೆ, ಅಂದರೆ ಬೇರೆ ದೇಶದಲ್ಲಿ ಅಲ್ಲಿ ಬೆಳಿಗ್ಗೆ, ನಮ್ಮ ದೇಶದಲ್ಲಿ ಬೆಳಿಗ್ಗೆ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ರಾತ್ರಿ. ಅಂದರೆ ಇಡೀ ಭೂಮಿಗೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಯಾವುದೂ ಇಲ್ಲ. ಇವೆಲ್ಲ ನಮ್ಮ ತಪ್ಪು ಕಲ್ಪನೆಗಳು ಅಷ್ಟೇ. ಸೂರ್ಯನಿಗೆ ಅಸ್ತ ಉದಯ ಯಾವುದೂ ಇಲ್ಲ, ಅವ್ನು ತನ್ನ ಪಾಡಿಗೆ ತನ್ನ ಕೆಲಸ ಮಾಡ್ತಾನೆ. ಸೂರ್ಯ ಮರೆಯಾದರೆ ನಮಗೆ ಕತ್ಲೆ ಆಗಿದೆ ಅಂತೀವಿ, ಸೂರ್ಯ ಬಂದರೆ ಬೆಳಕು ಅಂತೀವಿ, ಅಥವಾ ಸೂರ್ಯ ಉದಯ ಅಂತೀವಿ ಅಷ್ಟೇ. ಇದು ಯಾವುದೂ ಇಲ್ಲ. ಸೂರ್ಯ ಉದಯ ಸೂರ್ಯ ಅಸ್ತ ಯಾವುದೋ ಇಲ್ದಿರುವಂಥ ದಿಕ್ಕಳಿಗೆ ಯಾಕೆ ಈ ಮೂಡ್ಡೆಗಳಿಗೆ ನೀವು ಸೇರ್ಕೊಂಡು ಒದ್ದಾಡ್ತಾ ಇದ್ದೀರಾ? ಇದರಿಂದ ನೀವೆಲ್ಲ ಆಚೆ ಬರಬೇಕು ಅಂತ ಈ ಒಂದು ಕಾರ್ಯಕ್ರಮ ಇರುವಂಥದ್ದು. ನೀವೆಲ್ಲ ಪ್ರಜ್ಞಾವಂತರಾಗಿ ಬೆಳಿಬೇಕು. ಸರ್ವ ದಿಕ್ಕುಗಳು ಶ್ರೇಷ್ಠ ಅಂತ ಅನ್ಕೊಂಬಿಡಿ. ತನ್ನ ದೇಹವೇ ವಾಸ್ತು ಅಂತ ಅನ್ಕೊಂಬಿಡಿ. ನೀವು ಈ ವಾಸ್ತು ಪುರುಷನೇ ಸರಿ ಇಲ್ಲ ಅಂದ್ರೆ ಮನೆಯಲ್ಲಿರುವಂಥ ಗೋಡೆಗಳು ತಗೊಂಡು ನೀವೇನು ಮಾಡ್ತೀರಾ? ಎಷ್ಟು ಒಡೆಯೋದು ಬಡಿಯೋದೆಲ್ಲ ಮಾಡಿ ಇರೋ ಸಾಲಕ್ಕೆ ಇನ್ನೊಂದು ಸ್ವಲ್ಪ ಸಾಲವನ್ನು ಸೇರಿಸ್ಕೋತೀರಾ? ಸ್ವಲ್ಪನಾದ್ರೂ ಸ್ವಲ್ಪ ಜ್ಞಾನವನ್ನು ಬಳಸ್ಕೊಳ್ಳಿ. ತುಂಬ ಮೋಸ ಮಾಡೋರು ಇದ್ದಾರೆ. ಇವು ಏನೋ ಒಂದು ಸಮಸ್ಯೆ ನಿಮ್ಮನೆ ಹೇಳಿದೆ ಅಂದರೆ ನಿಮ್ಮ ಮನೆ ವಾಸ್ತು ಸರಿ ಇಲ್ಲ ಅಂತಾರೆ. ಆ ವ್ಯಕ್ತಿಗೆ ಗೊತ್ತು ಇವ್ರನ್ನ ಹೆಂಗೆ ಯಾವ ರೀತಿ ನಾವು ಟ್ಯಾಕಲ್ ಮಾಡಿ ಬಳಸ್ಕೊಂಡು ಇವ್ರನ್ನೆಲ್ಲ ಏನು ಮಾಡ್ಬೋದು ಅಂತ. ಅವ್ರಿಗೆ ಏನಾದರೂ ಕೇಳಿ ನೋಡೋಣ. ವಾಸ್ತುವನ್ನು ಸರಿ ಮಾಡಿಕೊಂಡು ಸಾವನ್ನು ತಡೆ ಹಿಡಿಲಿಕ್ಕೆ ಸಾಧ್ಯವೇ? ರೋಗಗಳನ್ನು ತಡೆ ಹಿಡಿಲಿಕ್ಕೆ ಸಾಧ್ಯವೇ? ದೈವತ್ವವನ್ನು ತಡೆ ಹಿಡಿಲಿಕ್ಕೆ ಸಾಧ್ಯವೇ? ಈ ಮೂಢಗಳಿಂದ ಆಚೆ ಬನ್ನಿ. ನೀವೆಷ್ಟೇ ಮಾಡಿ ಯಾವ ದೇವ್ರ ಮನೆಗಳೆಲ್ಲ ಮಾಡಿಕೊಂಡು ಹೇಗೆಲ್ಲ ಮಾಡಿಕೊಂಡು ಬದುಕಿದ್ರು ನಿಮ್ಮ ರೋಗಗಳಂತೂ ನಿಮ್ಮನ್ನು ಬಿಡೋದಿಲ್ಲ. ಅದಕ್ಕೆ ನಾನು ಹೇಳ್ತಿಲ್ಲ, ವಾಸ್ತು ಪುರುಷ ಅಂದರೆ ಮನೆ ಗಾಳಿ ಬೆಳಕಿನಿಂದ ಚೆನ್ನಾಗಿ ಬರ್ತಾ ಇದೆಯಾ ಅದನ್ನು ಫಸ್ಟ್ ನೋಡ್ಕೊಳ್ಳಿ ಅಷ್ಟೇ. ಆ ದಿಕ್ಕಿಗೆ ಮನೆ ಆಗ್ಬರಲ್ಲ, ಈ ದಿಕ್ಕಿಗೆ ಮನೆ ಆಗ್ಬರಲ್ಲ. ಎಷ್ಟೋ ಜನಕ್ಕೆ ಪಶ್ಚಿಮ ದಿಕ್ಕಿಗೆ ಮನೆಗಳೇ ಆಗ್ಬಾರ ಅಂತ ಎಷ್ಟೋ ಜನ ಮನೆ ಪಾಪ ಕಟ್ಟಿರೋಲ್ಲ. ಏನಾಗಬೇಕಾಗಾದ್ರೆ ಆದರೆ ಬಿಸ್ನೆಸ್ ಆಗ್ಬರಲ್ವಾ? ಪಶ್ಚಿಮ ದಿಕ್ಕಿಗೆ ಕುತ್ಕೊಂಡ್ರೆ ನೀವು ಉಸಿರಾಡೋದಿಲ್ವಾ? ದಿಕ್ಕುಗಳ ಬಗ್ಗೆ ಮೌಢ್ಯ, ಗೋಡೆಗಳ ಬಗ್ಗೆ ಮಾಡಿ. ಅಲ್ಲೆಲ್ಲ ಯಾವುದೋ ಮೂಲೆ ಬೆಳೆದಿದೆ ಅಂತ, ಆ ಮೂಲೆ ಬೆಳೆದಿದೆ. ಈ ಕುಬೇರ್ ಮೂಲೆ ಒಳ್ಳೇದಾದ್ರೆ ನೈಋತ್ಯ ಮೂಲೆ ವಾಯು ಮೂಲೆ ಒಳ್ಳೇದಲ್ವಾ? ವಾಯುವ್ಯದಲ್ಲಿ ಏನು ಮಾಡ್ತೀರಾ? ಟಾಯ್ಲೆಟ್ಸ್ನೆಲ್ಲ ಮಾಡ್ತೀರಾ. ಹಾಗಾದ್ರೆ ಕೆಟ್ಟದ ಆ ಜಾಗ ನಿಮಗೆಲ್ಲ. ಅಗ್ನಿ ಮೂಲೆ ಆಗ್ಬರಲ್ಲ, ಈ ಮೂಲೆ ಆಗ್ಬರಲ್ಲ. ಎಷ್ಟು ಮೌಢ್ಯಗಳನ್ನ ಬಿತ್ತುತ್ತೀರಾ? ಇವೆಲ್ಲ ಯಾಕೆ? ಈ ಮೌಢ್ಯಗಳೆಲ್ಲ ನಮಗೆಲ್ಲ ಬೇಕಾ? ಸ್ವಲ್ಪ ಪ್ರಜ್ಞಾವಂತರಾಗೋಣ. ಅವ್ರಿಗೆ ಜಾಗ ಮಾಡಿಕೊಡ್ಬಾರ್ದು ಅಂತ ನಾನು ಹೇಳುವಂಥದ್ದು. ನೀವು ಪ್ರಜ್ಞಾವಂತರಾಗಿ